ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಾವಿಂದು ಅಭ್ಯಾಸ ಮಾಡುವ ವಿಷಯ ವಸ್ತುಗಳಲ್ಲಿ ಭಾರತ ಜಲಪಾತಗಳಲ್ಲಿ ಪ್ರಮುಖವಾಗಿ ಕರ್ನಾಟಕದ ಪ್ರಮುಖ ಜಲಪಾತಗಳ ಪಟ್ಟಿ ನೋಡ್ಕೊಂಡು ಬರುವ. ಮೊದಲನೇದಾಗಿ ಕೊಡಗು ಜಿಲ್ಲೆ ಅಬ್ಬಿ ಜಲಪಾತ. ಇದು 70 ಅಡಿ ಎತ್ತರದಿಂದ ಧುಮುಕುತ್ತೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಕೊಡಗಿನ ಒಂದು ಜಲಪಾತ ಕಾವೇರಿ ನದಿಯ ಅಬ್ಬೆ ಜಲಪಾತ ಸೃಷ್ಟಿಸುತ್ತದೆ. ಈ ಜಲಪಾತವನ್ನು ಮೊದಲು ಜಸ್ಸಿ ಫಾಲ್ಸ್ ಅಂತೇಳಿ ಕರೀತಾ ಇದ್ರು. ಇನ್ನೊಂದು ಮಲ್ಲಳ್ಳಿ ಜಲಪಾತ ಸುಮಾರು 200 ಅಡಿ ಎತ್ತರದಿಂದ ಧುಮುಕುತ್ತೆ. ಕುಮಾರಧಾರ ನದಿಯು ಈ ಜಲಪಾತಕ್ಕೆ ಪ್ರಮುಖ ಜಲಧಾರೆಯಾಗಿದೆ. ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಯೊಂದಿಗೆ ವಿಲೀನಗೊಳ್ಳುತ್ತೆ. ಈಗ ಇರುಪ್ಪು 170 ಅಡಿ ಎತ್ತರ ಧುಮುಕುತ್ತೆ. ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಶ್ರೇಣಿಯಲ್ಲಿನ ಕೇರಳದ ವಯನಾಡು ಜಿಲ್ಲೆಯ ಗಡಿಯಲ್ಲಿದೆ. ಕಾವೇರಿ ನದಿಯ ಉಪನದಿಯಾಗಿರುವ ಲಕ್ಷ್ಮೀತೀರ್ಥ ಹೊಳೆ ಬೆಟ್ಟದಿಂದ ಹರಿದು ಇರುವ ಇರುಪ್ಪು ಜಲಪಾತವನ್ನು ರೂಪಿಸುತ್ತವೆ. ಈ ಜಲಪಾತವನ್ನು ಲಕ್ಷ್ಮೀತೀರ್ಥ ಜಲಪಾತ ಅಂತ ಹೇಳಿ ಕರೀತಾರೆ. ಚೇಲಾವರ ಜಲಪಾತ. ಚೆಲ್ವರ ಜಲಪಾತವು ಸಣ್ಣ ಝರಿಯಿಂದ ರೂಪುಗೊಂಡು ನೈಸರ್ಗಿಕ ಜಲಪಾತವಾಗಿದೆ. ಇದು ಕೊಡಗಿನ ಅತಿ ಎತ್ತರದ ತಾಣವಾಗಿ ತಡಿಯೊಂಡೋಲ್ ಬಳಿ ಇದೆ. ಮಂಡ್ಯ ಜಿಲ್ಲೆ ಗಗನಚುಕ್ಕಿ ಜಲಪಾತ. ಶಿವನ ಸಮುದ್ರ ಜಲಪಾತವು ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರಗಳಲ್ಲಿ ಒಂದಾಗಿದೆ. ಇದನ್ನು 1902ರಲ್ಲಿ ಸ್ಥಾಪಿಸಲಾಯಿತು. ಕೋಲಾರ ಗೋಲ್ಡ್ ಫೀಲ್ಡ್ ಯಂತ್ರೋಪಕರಣಗಳಿಗೆ ವಿದ್ಯುತ್ ಪೂರೈಸಲು ಈ ಜಲಪಾತವು ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳ ನಡುವಿನ ಬಾಹ್ಯರೇಖೆಯನ್ನು ರೂಪಿಸುತ್ತವೆ. ಚಿಕ್ಕಮಗಳೂರು ಜಿಲ್ಲೆ ಹನುಮಾನಗುಂಡಿ ಅಂದರೆ ಸುತ್ತನಬ್ಬಿ ಜಲಪಾತ. ಹನುಮಾನಗುಂಡಿ ಜಲಪಾತವು 22 ಮೀಟರ್ ಎತ್ತರ. ಸುತ್ತನಬ್ಬಿ ಜಲಪಾತ ಅಥವಾ ಸೂತನಬ್ಬಿ ಜಲಪಾತ ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಗುಡ್ಡಗಾಡು ಪ್ರದೇಶದಲ್ಲಿ ಕಂಡುಬರುವಂಥದ್ದೇ ಹನುಮಾನಗುಂಡಿ ಜಲಪಾತ ಅಥವಾ ಸುತ್ತನಬ್ಬಿ ಜಲಪಾತ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾರ್ಕಳ ಮತ್ತು ಲಕ್ಕಿ ಅಣೆಕಟ್ಟಿನ ನಡುವೆ ಹನುಮಾನಗುಂಡಿ ಜಲಪಾತ ಇದೆ. ಅಬ್ಬೆ ಜಲಪಾತ 551 ಅಡಿ ಎತ್ತರದಿಂದ ಧುಮುಕುತ್ತೆ. ಭದ್ರಾ ನದಿ ಇದಕ್ಕೆ ಜಲಮೂಲ. ಕರ್ನಾಟಕ ಪ್ರಸಿದ್ಧ ಗಿರಿಧಾಮವಾಗಿರುವ ಕೆಮ್ಮನಗುಂಡಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಸಿರಿಮನೆ ಜಲಪಾತ ಶೃಂಗೇರಿ ಬಳಿಯ ಕಿಗ್ಗಾದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಸಿರಿಮನೆ ಜಲಪಾತವು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಒಂದು ಜಲಪಾತವಾಗಿದೆ. ಈ ಕಲ್ಲತ್ತಿ ಜಲಪಾತ 127 ಮೀಟರ್ ಎತ್ತರದಿಂದ ಧುಮುಕುತ್ತೆ. ಶರಾವತಿ ನದಿಯ ಮೂಲ. ಕಲ್ಲತ್ಗಿರಿ ಜಲಪಾತವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕಲ್ಲತ್ಗಿರಿಯಲ್ಲಿ ನೆಲೆಗೊಂಡಿರುವ ನದಿಯ ಉಗಮ ಸ್ಥಾನದಲ್ಲಿರುವ ಜಲಪಾತವಾಗಿದೆ. ಜಲಪಾತವು ಕೆಮ್ಮನಗುಂಡಿ ಗಿರಿಧಾಮದಿಂದ 10 ಕಿಲೋಮೀಟರ್ ಅಂದರೆ 6.2 ಮೈಲಿ ದೂರದಲ್ಲಿದೆ. ಉಡುಪಿ ಜಿಲ್ಲೆ ಕೂಸಳ್ಳಿ ಜಲಪಾತ 470 ಅಡಿ ಎತ್ತರ ಧುಮುಕುತ್ತೆ. ಭಾರತ ಕರ್ನಾಟಕದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೂಸಳ್ಳಿ ಗ್ರಾಮದ ಬಳಿ ಇದೆ. ಜೋಮಲು ತೀರ್ಥ. ಜೋಮಲು ತೀರ್ಥವು ಸೀತಾ ನದಿಯಿಂದ ರಚಿಸಲ್ಪಟ್ಟ ಸುಂದರವಾದ ಜಲಪಾತವಾಗಿದೆ. ಇದು ಕರ್ನಾಟಕದ ಉಡುಪಿ ಜಿಲ್ಲೆಯ ಬೆಳವೆ ಗ್ರಾಮದ ಸಮೀಪವಿರುವ ಸೋಮೇಶ್ವರ ವನ್ಯಜೀವಿ ಕಚೇರಿಯಲ್ಲಿದೆ. ಈ ಜಲಪಾತವು ಉಡುಪಿ ಪಟ್ಟಣದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಗೋಕಾಕ್ ಜಲಪಾತ 51 ಮೀಟರ್ ಎತ್ತರ ಅಂದರೆ 170 ಅಡಿ ಎತ್ತರದಿಂದ ಧುಮುಕುತ್ತೆ. ಘಟಪ್ರಭಾ ನದಿಯಿಂದ ರೂಪುಗೊಂಡಿದೆ. ಘಟಪ್ರಭಾ ಮತ್ತು ಮಾರ್ಕಂಡೇಯ ಎಂಬ 2 ನದಿಗಳ ಸಂಗಮದಲ್ಲಿದೆ. ಇದನ್ನು ಕರ್ನಾಟಕದ ನಯಾಗರ ಅಂತ ಕರೀತೇವೆ. ಸುಮಾರು 170 ಅಡಿ ಎತ್ತರ ಧುಮುಕುತ್ತೆ. ಗುಡುಚಿಮಲ್ಕಿ ಜಲಪಾತ ಸರಿಸುಮಾರು 30 ಮೀಟರ್ 98 ಅಡಿ ಎತ್ತರ ಧುಮುಕುತ್ತೆ. ಮಾರ್ಕಂಡೇಯ ನದಿಯ ಮೇಲಿರುವ ಜಲಪಾತವಾಗಿದೆ. ಇದನ್ನು ಮಾರ್ಕಂಡೇಯ ಜಲಪಾತ ಅಂತಲೇ ಕರೀತಾರೆ. ರಾಮನಗರ ಜಿಲ್ಲೆಯಲ್ಲಿ ಬರುವಂತಹ ಚುಂಚಿ ಜಲಪಾತ ಸುಮಾರು 50 ಅಡಿ ಎತ್ತರ. ಅರ್ಕಾವತಿ ನದಿಯಿಂದ ರೂಪುಗೊಂಡಿದೆ. ಮೇಕೆದಾಟು ಪ್ರದೇಶದ ಭಾಗವಾಗಿದೆ. ಇನ್ನು ಬೆಂಗಳೂರು ಜಿಲ್ಲೆಯಲ್ಲಿ ಮುತ್ಯಾಲ ಮಡುವು ಜಲಪಾತ ಇದೆ. ಇದು ಕರ್ನಾಟಕ ಆನೇಕಲ್ ಬಳಿ ಕಂಡುಬರ್ತದೆ. ಬನ್ನಿಹೊಳೆ ನದಿಯಿಂದ ರೂಪುಗೊಂಡಿದೆ. ಜಲಪಾತ ನೀರು ಮುತ್ತುಗಳು ಸರಮಾಲೆಯ ಭ್ರಮೆಯನ್ನು ಸೃಷ್ಟಿಸುತ್ತವೆ. ಹಾಗಾಗಿ ಇದಕ್ಕೆ ಪರ್ಲ್ ವ್ಯಾಲಿ ಅಂತ ಕರೀತಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಗೆ ಬಂದರೆ ಜೋಗ ಜಲಪಾತ 1601 ಅಡಿ ಎತ್ತರದಿಂದ ಬಗ್ಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿರುವ ಶರಾವತಿ ನದಿಯ ಮೇಲೆ ಜಲಪಾತವಾಗಿದೆ. ಭಾರತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕಾರ್ಗಲ್ ಪಟ್ಟಣದಲ್ಲಿದೆ. ಭಾರತದಲ್ಲಿ 2ನೇ ಅತಿ ಎತ್ತರದ ಧುಮುಕುವ ಜಲಪಾತವಾಗಿದೆ. ವಿಶ್ವದ ಎತ್ತರ ಜಲಪಾತಗಳ ಪಟ್ಟಿಯಿಂದ 495ನೇ ಸ್ಥಾನದಲ್ಲಿದೆ. ದಬ್ಬೆ 110 ಮೀಟರ್ ಎತ್ತರದಲ್ಲಿದೆ. ಭಾರತ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಗದ್ದೆ ಬಳಿ ದಬ್ಬೆ ಜಲಪಾತವಿದೆ. ಈ ಜಲಪಾತವು ಪಶ್ಚಿಮ ಘಟ್ಟಗಳ ಶರಾವತಿ ನದಿಯ ಕಣಿವೆ ಭಾಗವಾಗಿದೆ. ಸಾತೊಡ್ಡಿ ಜಲಪಾತ ಇದು ಸುಮಾರು 15 ಮೀಟರ್ ಅಂದರೆ 49.2 ಅಡಿ ಎತ್ತರದಿಂದ ಧುಮುಕುತ್ತೆ.
ಅಘನಾಶಿ ನದಿಯಿಂದ ರೂಪುಗೊಂಡಿರುವ ಜಲಪಾತವೇ ಸಾತೋಡಿ. ಕೊಡಸಳ್ಳಿ ಅಣೆಕಟ್ಟಿನ ಹಿನ್ನೀರಿನ ಕಾಳಿ ನದಿಗೆ ಹರಿಯುತ್ತದೆ. ಸಾತೋಡಿ ಜಲಪಾತ ಸುತ್ತಮುತ್ತಲಿನ ಪ್ರದೇಶ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಪಶ್ಚಿಮ ಘಟ್ಟಗಳ ಭಾಗವಾದ ಜೀವ ವೈವಿಧ್ಯತೆಯಿಂದ ಸಮೃದ್ಧವಾಗಿದೆ. ಉಂಚಳ್ಳಿ ಜಲಪಾತ 116 ಮೀಟರ್ ಎತ್ತರ, ಅಂದರೆ 381 ಅಡಿ ಎತ್ತರ. ಉಂಜೆ ಜಲಪಾತ ರೋಸಿಂಗ್ಟನ್ ಜಲಪಾತ ಅಂತೇಳಿ ಕರೆದಿದ್ರು. ಇದನ್ನು ಕ್ಯಾಪ್ಜೋಗ ಅಂತ ಕೂಡ ಕರೀತಾರೆ. ಅಘನಾಶಿ ನದಿಯಿಂದ ರೂಪುಗೊಂಡಿರುವ ಜಲಪಾತವೇ ಉಂಚಳ್ಳಿ. ಇನ್ನು ಮಾಗೋಡ್ ಜಲಪಾತ 600 ಮೀಟರ್ ಎತ್ತರದಲ್ಲಿ ಬೇಡಿ ನದಿಯಿಂದ ರೂಪುಗೊಂಡಿದೆ. ಮಾಗೋಡ್ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಪಟ್ಟಣದಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ. ಮಾಗೋಡ್ ಜಲಪಾತಗಳ ಸಮೂಹವಾಗಿದೆ. ವಿಭೂತಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಚವೆ ಗ್ರಾಮದಲ್ಲಿದೆ. ಈ ಜಲಪಾತದಲ್ಲಿನ ನೀರು ಯಾಣದ ಬಳಿ ಸುಣ್ಣದ ಕಲ್ಲುಗಳ ಮೇಲೆ ಹರಿದು ಬರುತ್ತದೆ. ಆದ್ದರಿಂದ ಈ ಜಲಪಾತವನ್ನು ವಿಭೂತಿ ಜಲಪಾತ ಅಂತ ಕರೀತಾರೆ. ಶಿವಗಂಗಾ 74 ಮೀಟರ್ ಎತ್ತರ, ಶಾಲ್ಮಲ ನದಿ ಇದಕ್ಕೆ ಮೂಲ. ಪಶ್ಚಿಮ ಘಟ್ಟಗಳ ದಟ್ಟವಾದ ಅರಣ್ಯದಿಂದ ಸುತ್ತುವರೆದಿದೆ. ಇದು ಕರ್ನಾಟಕದ ಸಿರ್ಸಿ ನಗರದ ಸಮೀಪವಿರುವ ಸೋದ ನದಿಯಿಂದ ರಚಿಸಲ್ಪಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಜಾಗತಿಕ ಪ್ರವಾಸೋದ್ಯಮ ಹಾಟ್ಸ್ಪಾಟ್ ಆಗಿದೆ. ಸಿರ್ಸಿ, ಯಲ್ಲಾಪುರ, ಸಿದ್ದಾಪುರದಂತಹ ದಟ್ಟ ಅರಣ್ಯಗಳಲ್ಲಿ ಅತಿ ಹೆಚ್ಚು ಜಲಪಾತಗಳು ಹರಿಯುತ್ತವೆ. ಈ ಜಲಪಾತಗಳಿಂದಾಗಿ ಈ ಜಿಲ್ಲೆ ಜಲಪಾತ ಜಿಲ್ಲೆಯಾಗಿದೆ. ಸಿರ್ಸಿ ತಾಲೂಕಿನಲ್ಲಿಯೇ ಸುಮಾರು 36 ಜಲಪಾತಗಳಿವೆ. ಒಂದಲ್ಲ ಎರಡಲ್ಲ 36 ಜಲಪಾತಗಳಿವೆ. ನೋಡಲು ಅವಕಾಶವನ್ನು ಕಳ್ಕೊಳ್ಬೇಡಿ. ಬಂದಾಗ ಅವಕಾಶ ನೋಡಿ ಪ್ರಕೃತಿ ಸೌಂದರ್ಯವನ್ನು ಸವಿಯಿರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.